ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. 33ನೇ ಕೀರ್ತನೆ 12ನೇ ವಚನ. ಹೌದು ಸ್ನೇಹಿತರೆ, ಈ ಮಾತು ಸತ್ಯ. ಯಾರಿಗೆ ಯೆಹೋವನು ದೇವರಾಗಿದ್ದಾನೋ, ಯಾರಿಗೆ ಯೆಹೋವನು ಭರವಸೆಯಾಗಿದ್ದಾನೋ, ಯಾರಿಗೆ ಯೆಹೋವನು ಆಶ್ರಯವಾಗಿದ್ದಾನೋ ಅವರು ನಿಜಕ್ಕೂ ಧನ್ಯರೇ. ಯಾಕೆಂದರೆ ಯೆಹೋವ ದೇವರಲ್ಲಿ ಭಯಭಕ್ತಿ ಉಳ್ಳವರ ವಿಷಯದಲ್ಲಿ ದೇವರ ಕಾರ್ಯಗಳು ಬಹಳ ಉನ್ನತವಾಗಿರುತ್ತವೆ. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. 34ನೇ ಕೀರ್ತನೆ 7ನೇ ವಚನ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವೂ ತನ್ನ ಜನರ ಸುತ್ತಲೂ ಇರುವನು. 125ನೇ ಕೀರ್ತನೆ 2ನೇ ವಚನ.